ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ ದ್ವೈತ ಸಿದ್ಧಾಂತ. ವಸ್ತುಗಳಿಂದ ಆಧಾರಬಾರ್ದು, ನಮ್ಮ ನಡೆ ನುಡಿ ಕರೆಕ್ಟಾಗಿ ನೀವು ವರ್ತಿಸುವ ರೀತಿ. ನನ್ನ ಮಕ್ಕಳಿಗೆ ಹೇಳ್ತೀನಿ ಯಾವಾಗಲೂ, ನೋಡಿ ನಾನು ಇಲ್ಲಿ ಮಾತಾಡೋದ್ರಲ್ಲಿ ಸಣ್ಣದು ಅವ್ನು ಅವ್ರದೇ ಇರೋದು ನಾವು ನೋಡೇ ಇರೋ ನೀವು ನಿಮ್ಮ ಗಮನ ಎಲ್ಲ ಒಂದ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅಲ್ವಾ? ನಮ್ಮ ಸ್ಟೇಟಸ್ ಯಾವ್ದ್ರಲ್ಲಿ ಆಗ್ಬೇಕು? ನಮ್ಮ ನಡೆ ನುಡಿ ಒಳ್ಳೆ ನಡತೆಯಿಂದ ಅಲ್ವ ಮೇಡಮ್? ನಿಮ್ಮ ಮನೆಗೆ ಯಾರು ಬರ್ತಾರೆ ನೆಂಟರು, ತರಗತಿಯ ವಿದ್ಯಾರ್ಥಿಗಳು ರಚಿಸಲ್ಪಟ್ಟ ದೇವಕಿ ನಂದನ ಎಂಬ ಕೀರ್ತನೆಯ ಒಂದೆರಡು ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಸತ್ಯಧರ್ಮರತಾಯ ಚ ಭಜತಾ ನಮತಾಂ ಕಾಮಧೇನವೇ. ಗೋವಿಂದನ ದಾಸನಾಗಿ ಜನನ ಪೂಜ್ಯಾಯ ರಾಘವೇಂದ್ರಾಯ. ನಾವು ಹುಟ್ಟಿದ ಏನೋ ಉದ್ದೇಶ ಇರುತ್ತಲ್ಲ, ಪರ್ಪಸ್. ವಿ ಹ್ಯಾವ್ ಟು ಫೈಂಡ್ ದ ಪರ್ಪಸ್ ಆಫ್ ಅವರ್ ಲೈಫ್. ಗೊತ್ತಾ? ಫಸ್ಟ್ ನಮ್ಮ ಪರ್ಪಸ್ ಕಂಡಿಡ್ಕೋಬೇಕು. ಆ ಪರ್ಪಸ್ ಕಂಡಿಡ್ಕೊಳ್ಳೋರು ಯಾರು? ನಾನು ಹೇಳ್ತೀನಿ ಬಂದು ನಿನ್ನ ಪರ್ಪಸ್ ಏನು ಅಂತ ಹೇಳಕ್ ಸಾಧ್ಯ? ಕೆನ್ ಐ ಟೆಲ್ ವಾಟ್ ಇಸ್ ಯುವರ್ ಪರ್ಪಸ್ ಆಫ್ ಯುವರ್ ಲೈಫ್? ಯಾಕಂದ್ರೆ ಇಟ್ಸ್ ಯುವರ್ ಲೈಫ್. ನಿನ್ನ ಜೀವನದ ನಿರ್ಮಾರ್ಕು, ನಿನ್ನ ಜೀವನದ ಎಲ್ಲವೂ ನೀವೇ ಆಗಿರ್ತೀರಲ್ವಾ? ಬಟ್ ನನಗೊಂದು ಕ್ವಶನ್, ನಾನು ಯಾರು ಅಂತ ನನ್ಗೆ ಯಾರು ಕಂಡು ಹಿಡ್ಕೊಡೋರು? ನಮ್ಮ ನೆಂಟರು ಕೇಳೋಣ ಅಂದ್ರೆ ಅವ್ನು ಹೊಟ್ಟೆ ಕಿಚ್ಚು, ಅವ್ನು ಹೇಳಲ್ಲ. ಓ ಇಲ್ಲಿ ಏನಾದ್ರು ಬೆಳೆದ್ಬಿಡ್ತಾನ. ಅಕ್ಕಪಕ್ಕದವ್ರು ಕೇಳಿದ್ರೆ ಹೇಳಲ್ಲ. ತಂದೆ ತಾಯಿ ಕೇಳೋಣ ಅಂದ್ರೆ ಅವರು ತುಂಬಾ ಸಾಹಿತ್ಯವನ್ನ ಅಥವಾ ತುಂಬಾ ಆಳವಾಗಿ ಇನ್ನೂ ಹೋಗಿರಲ್ಲ ಅವರು. ಆಗ ನನಗೆ ಗೊತ್ತಾಗಿದ್ದು, ಈ ಯಾರನ್ನೂ ಪ್ರಶ್ನೆ ನಾವು ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಯಾರು ಅನ್ನೋದನ್ನ ಆಲ್ರೆಡಿ ಈಗ ತುಂಬಾ ಸಾಹಿತ್ಯದಲ್ಲಿ, ತುಂಬಾ ಕಾವ್ಯಗಳಲ್ಲಿ, ತುಂಬಾ ವಚನಗಳಲ್ಲಿ ದೀರ್ಘವಾಗಿ ನಾವು ಅದನ್ನ ಓದಿ ಅರ್ಥೈಸ್ಕೊಂಡ್ರೆ ನಾವು ಯಾರು ಅಂತ ನಾವು ಕಂಡುಹಿಡ್ಕೋಬಹುದು. ಅದಕ್ಕೆ ನಾವೇನು ಓದ್ಬೇಕು? ಕಾವ್ಯ, ಸಾಹಿತ್ಯ ಎಲ್ಲವನ್ನೂ ಓದ್ಕೋಬೇಕಲ್ವಾ? ಅದಕ್ಕೋಸ್ಕರ ನಾನು ಇವತ್ತು ಗಮಕ ವಾಚನ ಇಟ್ಕೊಂಡಿರೋದು. ಆಮೇಲೆ ನಾನು ಜನರಲ್ ಮಾತಾಡ್ತೀನಿ, ಯಾಕಂದ್ರೆ ಅವರು ಆ ಸಂಸ್ಥೆ ಹೆಸರೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಗೊತ್ತಾ ಸಂಸ್ಥೆ ಹೆಸರೇ? ಯಾಕೆ ನಾನು ಆ ಸಂಸ್ಥೆಗೆ ಹೆಸರು ಇದನ್ನು ನೋಡಿದಿರಲ್ಲ, ತುಂಬಾ ದೇವರ ಹೆಸರು ಇಟ್ಕೊಂಡು ಅಥವಾ ಇನ್ನೊಂದು ಹೆಸರು ಇಟ್ಕೊಂಡು ಸಂಸ್ಥೆ ಪ್ರಾರಂಭ ಮಾಡ್ತಾರೆ. ಕೇಳ್ಕೋಬೇಕಲ್ಲ, ಯಾಕೆ ನಾವು ಎಲ್ಲರೊಳಗೊಂದಾಗೋ ಅನ್ನೋ ಹೆಸರಿಟ್ಟಿದ್ದೀನಿ. ನಾನು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಏನ್ ಶ್ರೀನಿವಾಸ ಮೆಕ್ಯಾನಿಕ್, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಂದೊಂದಷ್ಟು ಪುಸ್ತಕಗಳು ಓದ್ತಾರೆ, ಸಾಹಿತ್ಯಗಳನ್ನ ಪಠ್ಯೇತರ ಅಂದ್ರೆ ನಮ್ಮ ಸಿಲೆಬಸ್ ನಾವು ಮೀರಿದಂತ ಒಂದಷ್ಟು ಪುಸ್ತಕಗಳನ್ನ ಓದ್ತಾರೆ. ಅದರಲ್ಲಿ ಕುವೆಂಪು ಅವರ ಸಾಹಿತ್ಯಗಳು, DVG ಅವರ ಒಂದಷ್ಟು ಸಾಹಿತ್ಯಗಳು ಇದೆಲ್ಲ ಓದ್ತಾ ಇದ್ದಾರೆ. ನನಗೆ ತುಂಬಾ ಸಂಸ್ಥೆಗಳು, ಎಲ್ಲಾ ಸಂಸ್ಥೆಗಳು ಇತ್ತು, ಕಾಣ್ತಾ ಇತ್ತು. ವೃದ್ಧಾಶ್ರಮ ತುಂಬಾ ಇದೆ ಅಲ್ವಾ? ವೃದ್ಧಾಶ್ರಮ, ಅನಾಥಾಶ್ರಮಗಳು ತುಂಬಾ ಇದೆ, ಜಾತಿಯ ಸಂಘಗಳು ತುಂಬಾ ಇದೆ, ಧರ್ಮದ ಸಂಘಗಳು ತುಂಬಾ ಇದೆ. ಆದ್ರೆ ನನಗೆ ಒಂದು ಸಂಘ ಸಂಸ್ಥೆ ಕೊರತೆ ಅಂತ ಅನಿಸ್ತು. ಅದೇನು ಅಂದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳೋ ಯಾವ ಸಂಸ್ಥೆನೂ ನಾನು ಕಾಣಲಿಲ್ಲ. ಅದು ನನಗೆ ಗ್ಯಾಪ್ ಅಂತ ಅನಿಸ್ತು. ಯಾಕೆ ಜಾತಿ ಸಂಸ್ಥೆಗಳು, ಧರ್ಮ ಸಂಸ್ಥೆಗಳು ಅಥವಾ ವೃದ್ಧಾಶ್ರಮಗಳು ಇವೆಲ್ಲ ಹೆಚ್ಚಿಗೆ ಆಗ್ತಿದೆ? ಮನುಷ್ಯನಿಗೆ ಬೇಕಾಗಿರೋದು ಮೂಲವಾಗಿ ನಾವೆಲ್ಲರೂ ಒಂದೇ ಅನ್ನೋದು. ಆ ಕಾರಣಕ್ಕೋಸ್ಕರ ನನಗೆ ಈಗ ಹೇಳಿದ್ರೆ ಹುಲ್ಲಾಗು ಬೆಟ್ಟದಲ್ಲಿ ಇದು ನಾನು ತುಂಬಾ ಕೇಳ್ತಾ ಇದ್ದೆ. ಯಾಕಂದ್ರೆ ಮಂಡ್ಯಗೆ ಶ್ರೀನಿವಾಸ ಸರ್, ನಮ್ಮ ಬ್ರಹ್ಮಾನಂದ ಸ್ವಾಮೀಜಿ ಬರ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಯಾರಾದ್ರೂ ಈ ಬದುಕಿರುವ ವ್ಯಕ್ತಿ DVG ಅವರ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ ಬ್ರಹ್ಮಾನಂದ ಸ್ವಾಮೀಜಿಗಳು ಒಬ್ಬರು. ಪ್ರತಿ ವರ್ಷ ಕಲಾಮಂದಿರದಲ್ಲಿ ಅವ್ರದ್ದು 3 ದಿನ ವ್ಯಾಖ್ಯಾನ ನಡೀತಿತ್ತು.